ಕೆಪಿಎಸ್ಸಿಯ ಮಹಾನ್ ಭ್ರಷ್ಟಾಚಾರದ ಭಾಗವಾಗಿ ಕೆಎಸ್ ಪರೀಕ್ಷೆಯನ್ನು ಬರೆದಂಥ ಈ ನಾಡಿನ 76,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಬದುಕು ಇವತ್ತು ಬೀದಿಯಲ್ಲಿ ಬಿದ್ದಿದೆ. ಯಾವ ಭಾರಿ ದೊಡ್ಡ ಕನಸನ್ನು ಕಟ್ಟಿಕೊಂಡು ಕೆಎಸ್ ಪರೀಕ್ಷೆಯನ್ನು ಬರೆದ್ರೆ ನನ್ನ ಕುಟುಂಬದ ಆಧಾರ ಸ್ತಂಭವಾಗಬಹುದು ಅನ್ನುವ ಕನಸನ್ನು ಏನು ಕಟ್ಕೊಂಡಿದ್ರೋ ಆ ವಿದ್ಯಾರ್ಥಿಗಳ ಕನಸು ನುಚ್ಚುನೂರಾಗಿ ಹೋಗಿದೆ. ಕೆಪಿಎಸ್ಸಿ ಮಾಡಿದಂಥ ಪರೀಕ್ಷೆ, ಕೊಟ್ಟಂತ ಪ್ರಶ್ನಾಪತ್ರಿಕೆ, ಅರ್ಥವಿಲ್ಲದ ಪ್ರಶ್ನೆಗಳು, ಸಂಬಂಧವಿಲ್ಲದ ಪದಗಳ ಬಳಕೆ, ತಪ್ಪು ಪ್ರಶ್ನೆಗಳ ಕೊಟ್ಟು ಇವತ್ತು ಆ ಕೆಪಿಎಸ್ಸಿ ವಿದ್ಯಾರ್ಥಿಗಳನ್ನ ಗೊಂದಲದ ಗೂಡಾಗಿ ಮಾಡಿ ಅವರನ್ನ ಇವತ್ತು ಕನ್ನಡದ ಅಭ್ಯರ್ಥಿಗಳನ್ನ ಕೆಪಿಎಸ್ಸಿ ಪರೀಕ್ಷೆಯಿಂದ ದೂರ ಇಟ್ಟು ಮಹಾಭ್ರಷ್ಟ ಕೂಟ ಅದರ ಒಳಗಡೆ ಕೋಟ್ಯಾಂತರ ರೂಪಾಯಿ ಅವ್ಯವಹಾರವನ್ನ ಮಾಡಿ ಪ್ರಾಮಾಣಿಕವಾಗಿ ಓದಿ ಪರೀಕ್ಷೆಯನ್ನ ಬರೆದಂತ ವಿದ್ಯಾರ್ಥಿಗಳನ್ನ ದೂರ ಇಟ್ಟು ಇವತ್ತು 70,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬೀದಿಯಲ್ಲಿ ನಿಂತಿದ್ದಾರೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ 2 ಬಾರಿ ಗಮನಕ್ಕೆ ತಂದೆ. ಕೆಪಿಎಸ್ಸಿಯಲ್ಲಿ ಆಗಿರುವ ಕನ್ನಡದ ಮಕ್ಕಳಿಗೆ ಏನು ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಟ್ಟೆ. 2 ಬಾರಿ ಫ್ರೀಡಂ ಪಾರ್ಕ್ನಲ್ಲಿ ಸಾವಿರಾರು ವಿದ್ಯಾರ್ಥಿಗಳ ಒಳಗೊಂಡಂತ ಪ್ರತಿಭಟನೆ ನಡೆಯಿತು. ಆ ಪ್ರತಿಭಟನೆಯ ನಿಯೋಗ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದು ಆಯಿತು. ರಾಜ್ಯದ ಅನೇಕ ಸಾಹಿತಿಗಳು ಪತ್ರ ಬರೆದ್ರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಪ್ರಾಧಿಕಾರದ ಅಧ್ಯಕ್ಷರು ಎಲ್ಲ ಪತ್ರ ಬರೆದ್ರು. ಯಾವುದನ್ನೂ ಸಹ ತನ್ನ ಗಮನಕ್ಕೆ ತಗೊಳ್ಳದೆ ಯಾವ ಕಾರಣಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳು ಈ ನೆಲದ ಸಾವಿರಾರು ಮಕ್ಕಳ ಭವಿಷ್ಯ ಇದರಲ್ಲಿ ಅಡಗಿದೆ ಅನ್ನೋದು ಗೊತ್ತಿದ್ರೂ ಸಹ ಮೌನ ವಹಿಸಿರುವುದು ಕಾರಣ ಏನನ್ನೋದು ನಮಗೆ ಅರ್ಥವಾಗದೇ ಇರುವಂತ ವಿಚಾರ. ನಾನು 1 ವಾರದಿಂದ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಲಿಕ್ಕೆ ಅವರ ಎಲ್ಲ ಆಪ್ತ ಕಾರ್ಯದರ್ಶಿಗಳಿಗೆ ಮನವಿ ಮಾಡಿಕೊಂಡ್ರು ಸಹ ಇವತ್ತವರೆಗೂ ಭೇಟಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹಿಂದೆ ನಾನು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ನನಗೆ 3 ದಿವಸದ ಸಮಯ ಕೇಳಿದ್ರು. ಅಷ್ಟರೊಳಗಡೆ ಕೆಪಿಎಸ್ಸಿಯ ಸಂಬಂಧಪಟ್ಟಂತ ಎಲ್ಲರನ್ನ ಕರೆದು ಮಾತಾಡಿ ಒಂದಷ್ಟು ಸರಿಪಡಿಸುವಂತ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದಂತ ಮಾನ್ಯ ಮುಖ್ಯಮಂತ್ರಿಗಳು ಅವ್ರನ್ನ ಯಾರು ದಾರಿ ತಪ್ಪಿಸ್ತಾ ಇದ್ದಾರೆ, ಅದ್ರ ಹಿಂದೆ ಯಾವ ಶಕ್ತಿಗಳು ಕೆಲಸ ಮಾಡ್ತಾ ಇದ್ದಾವೆ ನನಗಿನ್ನೂ ಅರ್ಥ ಆಗಿಲ್ಲ. ಈ ನೆಲದ ಒಬ್ಬ ಕನ್ನಡಿಗನಿಗೆ ಅನ್ಯಾಯವನ್ನು ಸಹಿಸ್ಕೋಬಾರ್ದು ಅನ್ನೋ ಕಾಲದಲ್ಲಿ 70,000 ವಿದ್ಯಾರ್ಥಿಗಳಿಗೆ ಆದಂತ ಕನ್ನಡದ ವಿದ್ಯಾರ್ಥಿಗಳಾದಂತ ಅನ್ಯಾಯವನ್ನ ಈ ನೆಲದ ದೊರೆ ಅನಿಸ್ಕೊಂಡಂತ ಮುಖ್ಯಮಂತ್ರಿಗಳು ಸಹಿಸ್ಕೊಂಡು ಕೂತಿದ್ದಾರೆ ಅಂದ್ರೆ ಏನೋ ಒಂದಷ್ಟು ಜನರಲ್ಲಿ ಅನುಮಾನಗಳು ಕಾಡ್ತಾ ಇದ್ದಾವೆ. ಕೆಪಿಎಸ್ಸಿ ಭ್ರಷ್ಟಾಚಾರದ ಭಾಗವಾಗಿ ಏನಾದರೂ ಸರ್ಕಾರ ಇದೆಯಾ ಅನ್ನುವ ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಾ ಇದೆ. ಹಾಗಾಗಿ ಅದರ ಪರಿಣಾಮವಾಗಿ ಇವತ್ತು ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ರಕ್ತದಲ್ಲಿ ಪತ್ರ ಬರೀತಾ ಇದ್ದೀವಿ. ರಕ್ತದಲ್ಲಿ ಇಡೀ ನಾಡಿನ ಸಾವಿರಾರು ವಿದ್ಯಾರ್ಥಿಗಳು ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ತನ್ನ ರಕ್ತದಲ್ಲಿ ಪತ್ರ ಬರೀತಾ ಇದ್ದಾರೆ. ಉದ್ದೇಶ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗಲಾದರೂ ಮನಸ್ಸು ಕರಗಿ
ನಮ್ಮ ಕಡೆ ಗಮನ ಕೊಡ್ತಾರ, ನಮಗಾದಂಥ ಅನ್ಯಾಯವನ್ನ ಸರಿಪಡಿಸ್ತಾರ ಅನ್ನುವ ನಂಬಿಕೆಯಿಂದಾಗಿ ಇವತ್ತು ಪತ್ರವನ್ನ ರಕ್ತದಲ್ಲಿ ಬರಿತಾ ಇದ್ದಾರೆ. ನಾನು ಸಹ ಅದರ ಪ್ರಾರಂಭಿಕವಾಗಿ ಇವತ್ತು ನನ್ನ ರಕ್ತದಲ್ಲಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳು ಈಗಲಾದರೂ ರಾಜ್ಯದ ಹಿತದೃಷ್ಟಿಯಿಂದ ನಾಡಿನ ಮಕ್ಕಳ ಭವಿಷ್ಯವನ್ನು ಕಟ್ಟಿಕೊಡುವಂಥ ಪ್ರಾಮಾಣಿಕವಾದಂಥ ಕೆಲಸವನ್ನ ಮಾಡಬೇಕಾಗಿದೆ. ಯಾಕೆ ಅಂದರೆ ಈ ನೆಲದ ಮಕ್ಕಳು, ಅವರ ತಂದೆ ತಾಯಿ, ಅವರ ಕುಟುಂಬ, ನನ್ನ ಮಕ್ಕಳು, ನನ್ನ ಮಗ, ನನ್ನ ಮಗಳು ಕೇಸ್ ಪರೀಕ್ಷೆ ಬರೆದು ಯಾವುದಾದ್ರು ಒಂದು ಹುದ್ದೆಯಲ್ಲಿ ಮುಂದುವರೆದ್ರೆ ನಮ್ಮ ಬದುಕಿಗೆ, ನಮ್ಮ ಕುಟುಂಬಕ್ಕೆ ಆಧಾರ ಸ್ತಂಭ ಹಾಕ್ತಾಳೆ ಅನ್ನೋ ಕನಸನ್ನು ಕಟ್ಕೊಂಡಂತ ಆ ತಾಯಿ ತಂದೆಗೆ, ಆ ಕುಟುಂಬಕ್ಕೆ ಏನು ಆಗ್ಬೋದು? ನಾನು ಹೇಳ್ತಾ ಇದ್ದೀನಿ ಮುಖ್ಯಮಂತ್ರಿಗಳೇ, ಆ ಸಾಲಿನಲ್ಲಿ, ಆ ಮಕ್ಕಳ ಸಾಲಿನಲ್ಲಿ ನಮ್ಮ ಮಕ್ಕಳು ಇಲ್ಲ ನಿಮ್ಮ ಮಕ್ಕಳು, ನಿಮ್ಮ ಮಂತ್ರಿಮಂಡಲದ ಮಂತ್ರಿಗಳ ಮಕ್ಕಳು, ಅಧಿಕಾರಿಗಳ ಮಕ್ಕಳು ಇದ್ದಿದ್ರೆ ಆ ನೋವು ಏನು ಅನ್ನೋದು ನಿಮಗೆ ಅರ್ಥ ಆಗ್ತಿತ್ತು ಅಂತ ಹೇಳಿ ನನಗನ್ಸುತ್ತೆ. ಹಾಗಾಗಿ ಈಗಲಾದರೂ ಮಾನ್ಯ ಮುಖ್ಯಮಂತ್ರಿಗಳು ಏನು KPC ಅನ್ನುವ ಭ್ರಷ್ಟರ ಕೂಟದಲ್ಲಿ ಆಗಿರುವಂತ ಅನ್ಯಾಯವನ್ನ ಸರಿಪಡಿಸಿ, ಇಲ್ಲ ಅಂದ್ರೆ ಅವರ ಕಳಂಕ, ಅವರ ಭ್ರಷ್ಟಾಚಾರದ ಭಾಗ ಸರ್ಕಾರಕ್ಕೂ ಅಂಟಿಕೊಳ್ಳುತ್ತೆ. ಯಾವ ಕನ್ನಡದ ರಾಮಯ್ಯ, ಸಿದ್ದರಾಮಯ್ಯ, ಕನ್ನಡದ ಬಗ್ಗೆ ಕಾಳಜಿ, ಅಭಿಮಾನ ಅಂತ ಹೇಳುವಂತ ಜನರಿಗೆ ಒಂದು ನಂಬಿಕೆ ಬರಬೇಕು ಅನ್ನುವಾಗ ಈಗ 70,000 ಮಕ್ಕಳ ಭವಿಷ್ಯವನ್ನ ನೀವು ಬರಿಬೇಕಾಗತ್ತೆ. ಬರೆದಾಗ ಮಾತ್ರ ನಿಜಕ್ಕೂ ಸಿದ್ದರಾಮಯ್ಯನವ್ರಿಗೆ ಕನ್ನಡ, ಕನ್ನಡಿಗ, ಕರ್ನಾಟಕ ಅನ್ನುವ ನೈಜವಾದ ಕಾಳಜಿ ಇದೆ ಅನ್ನೋದು ಈ ಸಂದರ್ಭಕ್ಕೆ ನೀವು ಸಾಬೀತು ಮಾಡಬೇಕಾಗತ್ತೆ. ಯಾಕೆಂದ್ರೆ ಅವ್ರ ಬದುಕಿನ ಸಾವಿನ ಹೋರಾಟ ಇದು, ಅವರ ಹಳಿ ಉಳಿವಿನ ಹೋರಾಟ ಇದು. ಅದಕ್ಕಾಗಿ ನಾನು ಮನವಿ ಮಾಡ್ತಾ ಇದ್ದೀನಿ, ತಾವು ಈ ಒಂದು ಪತ್ರ ನಿಮಗೆ ತಲುಪಿದೆ ಮಾಧ್ಯಮದ ಮುಖಾಂತರ ಈ ಕ್ಷಣಕ್ಕೆ ಈ ಪತ್ರ ತಲುಪುತ್ತೆ. ಅದಲ್ದಲೆ ನಾವು ಏನು ನಾಳೆ 3ನೇ ತಾರೀಕಿಂದ ಏನು ಅಧಿವೇಶನ ನಡೀತಾ ಇದೆ, ಆ ಅಧಿವೇಶನದ ಸಂದರ್ಭಕ್ಕೆ ಇಡೀ ರಾಜ್ಯದ ಆ ಸಾವಿರಾರು ವಿದ್ಯಾರ್ಥಿಗಳು, ಅವರ ಕುಟುಂಬ, ಅವರೆಲ್ಲ ವಿಧಾನಸೌಧದ ಮುಂದೆ ಬಂದು ನಿಂತ್ಕೋಬೇಕು, ನಮ್ಮ ಬೇಡಿಕೆಯನ್ನು, ನಮ್ಮ ಹಕ್ಕೊತ್ತಾಯವನ್ನ ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ ಇದ್ದೀವಿ.